ಎಲ್ರಿಗೂ ನಮಸ್ಕಾರ. ನನಗಂತೂ ತುಂಬ ಖುಷಿ ಆಗ್ತಾಯಿದೆ. 125 ಜನ ಸಬ್ಸ್ಕ್ರೈಬರ್ ಆಗಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಇವತ್ತು ತರಕಾರಿ ಬಾತ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಆಲ್ಮೋಸ್ಟು ನಾವು ಯಾರನ್ನಾದ್ರೂ ನಿಮ್ಗೆ ಯಾವ ತಿಂಡಿ ಇಷ್ಟ ಬೆಳಗ್ಗೆ ಅಂತ ಕೇಳಿದಾಗ ನಮ್ಮಮ್ಮ ಮಾಡೋ ಬಾತ್ ಇಷ್ಟ, ನನ್ನ ಹೆಂಡತಿ ಮಾಡೋ ಬಾತ್ ಇಷ್ಟ, ನಮ್ಮ ಅಕ್ಕ ಬಾತ್ ಚೆನ್ನಾಗಿ ಮಾಡ್ತಾಳೆ ಅಂತ ತುಂಬ ಜನ ಹೇಳ್ತಾರೆ. ಅಂಥ ಬಾತ್ ಲವರ್ಗೋಸ್ಕರ ಇವತ್ತು ಟೇಸ್ಟಿಯಾಗಿ ಬಾತ್ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕೆ ಬೇಕಾದಂಥ ಸಾಮಾನುಗಳು: ಜಾರಲ್ಲಿ ಪುದೀನ, ಕೊತ್ತಂಬರಿ, ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ ಮತ್ತು ಒಂದೆರಡು ಏಲಕ್ಕಿ, ಜೊತೆಗೆ ಶುಂಠಿ, ಆಮೇಲೆ ತೆಂಗಿನಕಾಯಿನ ಹಾಕಿ. ಇಲ್ಲಿ ನಾವು ಮಾಡ್ತಾ ಇರೋದು ತರಕಾರಿ ಬಾತು, ವೆಜಿಟೇಬಲ್ ಪಲಾವ್ ಅಲ್ಲ. ತರಕಾರಿ ಬಾತ್ ಆಗಿರೋದ್ರಿಂದ ಸ್ವಲ್ಪ ಪ್ರಮಾಣದಲ್ಲಿ ಕಾಯಿನ ಬಳಸಿ, ಬಟಾಣಿನ ನೆನೆಸಿಡಿ, ಮತ್ತು ಮೆಂತ್ಯ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಳ್ಳಿ, ಈರುಳ್ಳಿ, ಚೆನ್ನಾಗಿ ಹಚ್ಚಿರುವಂತಹ ತರಕಾರಿಗಳು ಮತ್ತು ಬೀಟ್ರೋಟನ್ನು ಜೊತೇಲಿ ಇಟ್ಕೊಂಡಿಲ್ಲ, ಯಾಕೆಂದರೆ ಅದೆಲ್ಲ ತರಕಾರಿ ರೆಡ್ ಆಗಿಬಿಡುತ್ತೆ ಅಂತೇಳಿ ಸಪ್ರೇಟ್ ಇಟ್ಟಿದ್ದೀನಿ. ನಿಮ್ಗೆ ಯಾವ್ಯಾವ ತರಕಾರಿ ಇಷ್ಟ ಎಲ್ಲ ತರಕಾರಿಯನ್ನು ಬಳಸಿ. ಒಂದು ಟೊಮೊಟೊ ಬೇಕಾಗುತ್ತೆ, ಇಷ್ಟು ಬೇಕು ಸಾಮಗ್ರಿಗಳು. ನೆಕ್ಸ್ಟು ಬಾತ್ ಮಾಡೋದು ಹೆಂಗಪ್ಪ ಅಂತಂದರೆ, ಒಂದು ಪಾತ್ರೆನ ಇಟ್ಕೊಂಡೋದಕ್ಕೆ ಎಣ್ಣೆ ಹಾಕ್ಕೊಳ್ಳಿ, ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ. ಎಣ್ಣೆ ತುಪ್ಪ ಕಾದಾದಮೇಲೆ ನಾವು ಕಟ್ ಮಾಡಿರುವಂತಹ ಮೆಂತ್ಯ ಸೊಪ್ಪನ್ನು ಹಾಕಿ, ಆದಷ್ಟು ಹಸಿಯಾಗಿ ಸಿಕ್ಕಿದ್ರೆ ಹಸಿದನ್ನು ಬಳಸಿ, ಅಥವಾ ಇಲ್ಲಾಂದರೆ ಕಸ್ತೂರಿ ಮೇಥಿಯನ್ನು ಸಹ ನೀವು ಬಳಸ್ಬೋದು. ನಾನು ನೋಡ್ದಂಗೆ ನಾನು ತುಂಬ ಜನನ ಕೇಳ್ದಂಗೆ ಎಲ್ಲರೂ ಬಾತನ್ನು ತುಂಬ ಇಷ್ಟಪಡ್ತಾರೆ. ವಾರ ಪೂರ್ತಿ ಬಾತ್ ಮಾಡಿಕೊಟ್ರು ತಿನ್ನುವಂತಹ ಬಾತ್ ಲವರ್ಸ್ ಇದ್ದಾರೆ. ಅವರುಗಳಿಗೆಲ್ಲ ಅನುಕೂಲ ಆಗಲಿ ಅಂತೇಳಿ ಸೂಪರಾಗಿರೋ ಬಾತ್ ಹೇಳ್ಕೊಡ್ತಾ ಇದ್ದೀನಿ. ಚೆನ್ನಾಗಿ ಸೊಪ್ಪು ಬೆಂದಾದಮೇಲೆ ಈರುಳ್ಳಿನ ಹಾಕ್ಕೊಳ್ಳಿ. ಈರುಳ್ಳಿ ನಾನು ಪದೇ ನಿಮ್ಗೆ ಹೇಳ್ತಾ ಇರ್ತೀನಿ, ಯಾವುದೇ ಅಡುಗೆ ಆಗಿರಲಿ ಈರುಳ್ಳಿ ಚೆನ್ನಾಗಿ ಬೇಯಬೇಕು. ಉಪ್ಪನ್ನು ಹಾಕಿದ್ದೀನಿ. ಉಪ್ಪು ಹಾಕಿ ಈರುಳ್ಳಿ ಒಳ್ಳೆ ಗೋಲ್ಡ್ ಕಲರ್ ಬರೋವರೆಗೂ ಅದನ್ನು ನೀಟಾಗಿ ಬೇಯಿಸ್ಕೋಬೇಕಾಗುತ್ತೆ. ಈ ರೀತಿ ಅಡುಗೆನ ನಾವು ಸಮಾಧಾನದಿಂದ ಖುಷಿಯಿಂದ ಮಾಡೋದ್ರಿಂದ ತಿನ್ನೋರು ಖುಷಿಯಾಗಿರ್ತಾರೆ, ನಮಗೂ ಖುಷಿ ಆಗುತ್ತೆ ಅಂತ ನಾನು ಪದೇ ಹೇಳ್ತಾ ಇರ್ತೀನಿ. ನಾನು ಯಾವಾಗಲೂ ಅದೇ ರೀತಿ ಖುಷಿಯಾಗಿ ಅಡುಗೆ ಮಾಡ್ತೀನಿ. ನೀವುಗಳು ಅಷ್ಟೇ ಯಾವಾಗಲೂ ಖುಷಿಯಾಗಿ ಅಡುಗೆ ಮಾಡಬೇಕಲ್ಲಪ್ಪ ಅಂತ ಮಾಡಬೇಡಿ. ಆರೋಗ್ಯ ಚೆನ್ನಾಗಿದ್ರೇ ನಾವೆಲ್ಲವನ್ನು ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಆರೋಗ್ಯ ಸಿಗೋದೇ ನಾವು ತಿನ್ನೋ ಊಟದಿಂದ ಕಣ್ರಿ. ಹಾಗಾಗಿ ಖುಷಿಯಾಗಿ ಅಡುಗೆ ಮಾಡ್ಕೊಂಡು ಖುಷಿಯಾಗಿ ತಿನ್ನೋಣ. ನಾನು ಯೂಶ್ವಲಾಗಿ ನನ್ನ ಅಡುಗೆಗಳಲ್ಲಿ ಯಾವುದೇ ರೀತಿ ಪೇಸ್ಟ್ಗಳಾಗಿರ್ಬೋದು, ಅಂಗಡಿಯಿಂದ ತರುವಂತಹ ಮಸಾಲೆಗಳನ್ನು ನಾನು ಬಳಸಲ್ಲ. ನನ್ನ ಮನೆಯಲ್ಲೇ ಯಾವ ರೀತಿ ನಾಟಿ ಐಟಮ್ ಮಾಡ್ಬೋದು ಅಂತ ತೋರಿಸ್ಕೊಡ್ತೀನಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದಮೇಲೆ ಒಂದು ಟೊಮೊಟೊವನ್ನು ಹಾಕ್ತಾಯಿದ್ದೀನಿ. ಇದು ತರಕಾರಿ ಬಾತ್ ಆಗಿರೋದ್ರಿಂದ ಟೊಮೊಟೊ ಜಾಸ್ತಿ ಬೇಕಾಗಿಲ್ಲ, ಒಂದು ಟೊಮೊಟೊ ಸಾಕು. ಟೊಮೊಟೊ ಹಾಕಿದ್ಮೇಲೆ ಸಹ ಸ್ವಲ್ಪ ಉಪ್ಪನ್ನು ಹಾಕಿ, ಟೊಮೊಟೊ ಎಲ್ಲ ಸ್ವಲ್ಪ ಮೆತ್ತಗಾಗಬೇಕು, ಆ ರೀತಿ ಬೇಯಿಸ್ಕೊತಾ ಇದ್ದೀನಿ. ಈ ರೀತಿ ನೀಟಾಗಿ ಬೇಯಿಸ್ಕೋಬೇಕಾಗುತ್ತೆ. ನಮಗೆ ಬಾತಲ್ಲಿ ಒಂದು ವಾರಕ್ಕಾಗಷ್ಟು ಬಾತನ್ನು ಮಾಡ್ಬೋದು, ಅಷ್ಟು ವೆರೈಟೀಸ್ ಇರುತ್ತೆ. ನಾನು ರಾತ್ರಿನೇ ನೆನೆಸಿಟ್ಟಂತಹ ಬಟಾಣಿಯನ್ನು ಹಾಕ್ತಾಯಿದ್ದೀನಿ. ನನ್ನ ಮಗಳಿಗೆ ಬಟಾಣಿ ಹಾಕಿ ಮಾಡೋ ಬಾತು ತುಂಬ ಇಷ್ಟ, ಅದಕ್ಕೋಸ್ಕರ ನೆನೆಸ್ಕೊಂಡು ಬಟಾಣಿ ಹಾಕಿದ್ದೆ. ನಾನಿಲ್ಲಿ ಯಾವ್ಯಾವ ತರಕಾರಿನ ಬಳಸಿದ್ದೀನಿ ಅಂದರೆ, ಕ್ಯಾರೋಟು, ಬೀಟ್ರೋಟು, ಬೀನೀಸು, ಆಲೂಗೆಡ್ಡೆ, ಬದನೆಕಾಯಿ, ಗೆಡ್ಡೆಕೋಸು, ಹೂಕೋಸು ಮತ್ತು ಬಟಾಣಿ, ಇಷ್ಟನ್ನು ಬಳಸಿ ನಾನು ತುಂಬ ರುಚಿಕರವಾದ ಆರೋಗ್ಯವಾದ ಅಡುಗೆ ಅಥವಾ ಬಾತನ್ನು ನಾನು ಮಾಡ್ತಾಯಿದ್ದೀನಿ. ಎಲ್ಲರೂ ತಿನ್ಬೋದು ಇದನ್ನು. ಅಂದರೆ ಫಾರ್ ಎಕ್ಸಾಂಪಲ್ ಬಾಣಂತಿಯರು ಆಲೂಗೆಡ್ಡೆ ಬದನೆಕಾಯಿ ಹಾಕಿದ್ದೀವಿ, ತಿನ್ಬೋದಾ ತಿನ್ನಬಾರ್ದಾ ಅಂತ ಖಂಡಿತ ಕನ್ಫ್ಯೂಷನ್ ಇಟ್ಕೋಬೇಡಿ. ನೀವು ಯಾವುದೇ ಡಾಕ್ಟ್ರನ್ನ ಕೇಳಿ ಆಲೂಗೆಡ್ಡೆ ಬದನೆಕಾಯಿನ ನೀವು ಬಳಸ್ಬೋದು ಅಂತ ಅವರು ಸಜೆಸ್ಟ್ ಮಾಡ್ತಾರೆ. ಹಾಗಾಗಿ ಎಲ್ಲರೂ ತಿನ್ಬೋದು. ಇದರಲ್ಲಿ ಹೆಚ್ಚಾಗಿ ನಾವು ತರಕಾರಿನ ಹಾಕಿರೋದ್ರಿಂದ ನಮ್ಮ ಬಾಡಿಗೆ ತುಂಬ ಬೇಕಾದಂಥ ವಿಟಮಿನ್ಸ್ ಎಲ್ಲ ಸಿಗುತ್ತೆ. ಲಾಸ್ಟಲ್ಲಿ ನಾನು ಬೀಟ್ರೋಟ್ನ ತೊಳೆದು ಹಾಕ್ತಾಯಿದ್ದೀನಿ. ಸ್ವಲ್ಪ ಬೀಟ್ರೋಟಲ್ಲಿ ಕೆಂಪು ಅಂಶ ಇರುತ್ತೆ ಅಂತೇಳಿ ಅದನ್ನು ಕೊನೆದಾಗ ಹಾಕ್ತಾಯಿದ್ದೀನಿ. ನಿಮಗೆ ತರಕಾರಿ ಯಾವ ರೀತಿ ಬೇಕೋ ಆ ರೀತಿ ಕಟ್ ಮಾಡ್ಕೊಳ್ಳಿ. ನನಗೆ ಉದ್ದುದಕ್ಕೆ ಸ್ಲೈಸಾಗಿ ತುಂಬ ಇಷ್ಟ ಆಗುತ್ತೆ, ಹಾಗಾಗಿ ನಾನು ಉದ್ದುದಕ್ಕೆ ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಇಷ್ಟ ಬರೋಂಗೆ ನೀವು ತರಕಾರಿನ ಕಟ್ ಮಾಡ್ಕೊಳ್ಳಿ. ತರಕಾರಿ ಸ್ವಲ್ಪ ಎಣ್ಣೆಲೆ ಬಾಡಿದ್ಮೇಲೆ ನಾವು ರುಬ್ಬಿಟ್ಟಂತಹ ಮಸಾಲೆಯನ್ನು ಹಾಕ್ತಾಯಿದ್ದೀವಿ. ಏಲಕ್ಕಿನ ಒಗ್ಗರಣೆಗೆ ಹಾಕೋರು ಹಾಕೋಬೋದು. ನಾನು ಒಗ್ಗರಣೆಗೆ ಯಾಕೆ ಬಳಸಲ್ಲ ಅಂದರೆ, ನನ್ನ ಮಗಳ ಬಾಯಿಗೆ ಸಿಕ್ಕಿದ್ರೆ ಅವಳು ಇಷ್ಟಪಡಲ್ಲ ಅಂತೇಳಿ ನಾನು ಆಲ್ಮೋಸ್ಟ್ ಎಲ್ಲವನ್ನು ರುಬ್ಬೆ ಹಾಕ್ತೀನಿ. ರುಬ್ಬಿ ನಾನಿಲ್ಲಿ ಮಸಾಲೆನ ಹಾಕಿದ್ದೀನಿ. ಮಸಾಲೆಯನ್ನು ಹಾಕಿದ ತಕ್ಷಣ ನೀರು ಹಾಕೋದು ಬೇಡ, ಅದು ಸ್ವಲ್ಪ ಚೆನ್ನಾಗಿ ಕುದಿಬೇಕು, ಹಸಿ ವಾಸನೆ ಹೋಗಬೇಕು. ಆ ರೀತಿ ನೀಟಾಗಿ ಮಸಾಲೆಯನ್ನು ಬೇಯಿಸ್ಕೋಬೇಕು. ಇವಾಗಲೂ ಹೇಳ್ತಾ ಇದ್ದೀನಿ, ಕೆಲವೊಂದು ಕಡೆ ನಾನು ಬಾತು ತಿಂದಾಗ ನಿಜವಾಗ್ಲೂ ನನಗಿಷ್ಟ ಆಗಿಲ್ಲ, ಅವ್ರು ಚೆನ್ನಾಗಿ ಮಾಡಿರಲಿಲ್ಲ, ಶುಂಠಿ ಜಾಸ್ತಿ ಹಾಕ್ಬಿಡ್ತಿದ್ರು ಅಥವಾ ಲವಂಗ ಜಾಸ್ತಿ ಆಗ್ಬಿಡ್ತಿತ್ತು. ಯಾವಾಗಲೂ ಬಾತಿಗೆ ಶುಂಠಿ ಮತ್ತು ಲವಂಗ ಕಡಿಮೆ ಇರಲಿ, ಆವಾಗ ಬಾತು ತುಂಬ ಚೆನ್ನಾಗಿರುತ್ತೆ.
ನೀವು ತಗೊಳ್ಳುವಂಥ ಅಕ್ಕಿಯ ಅಳತೆ ಅನುಸಾರ ನೀರನ್ನು ಹಾಕ್ಕೊಳ್ಳಿ. ನೀವು 1 ಗ್ಲಾಸ್ ಅಕ್ಕಿ ತೊಗೋತಿದ್ದೀರಾ ಅಂದರೆ 2 ಗ್ಲಾಸ್ ಅಥವಾ 2.25 ಗ್ಲಾಸ್ ನೀರು ಹಾಕಿ. ಆವಾಗ ತುಂಬ ಅನ್ನ ಅಳ್ಕೊಂಡು ಚೆನ್ನಾಗಿ ಬರುತ್ತೆ. ನಮ್ಮ ಮನೇಲಿ ಸ್ವಲ್ಪ ಮೆತ್ತಗೆ ಅನ್ನ ತಿನ್ನೋದು ನಾವು, ತುಂಬ ಉದುದ್ರಾಗಿ ತಿನ್ನಲ್ಲ. ಆ ಕಾರಣಕ್ಕೋಸ್ಕರ ನನ್ನ ಮಗಳು ಪುಟಾಣಿ ಇದ್ದಾಳೆ, ಅವಳು ತಿನ್ನಬೇಕು, ತುಂಬ ಉದುದ್ರಾದರೆ ತಿನ್ನೋಕ್ಕಾಗಲ್ಲ ಅಂತೇಳಿ ಸ್ವಲ್ಪ ಅನ್ನನ ಮೆತ್ತಗೆ ಬೇಯಿಸ್ತೀನಿ. ಸ್ವಲ್ಪ ನೀರನ್ನು ಜಾಸ್ತಿ ಹಾಕ್ಕೊಂಡಿದ್ದೀನಿ. ಘಮ ಬರಲಿ ಅಂತೇಳಿ ಪುದೀನ ಎಲೆಗಳನ್ನ ಹಾಕ್ತಾಯಿದ್ದೀನಿ ತೊಳೆದು. ತುಂಬ ನೀವು ನೋಡಬೇಕು ಆ ಫ್ರೇಗ್ರೆನ್ಸ್ ಹೆಂಗಿರುತ್ತೆ ಅಂದರೆ ವಾವ್, ಸೂಪರ್. ನನಗಂತೂ ಇವತ್ತು ಮಾಡಿದ ಬಾತು, ಆ ಬಿಸಿ ಬಿಸಿ ಬಾತ್ ತಿಂತಾಯಿದ್ರೆ ಅಪ್ಪ ಎಷ್ಟು ಚೆನ್ನಾಗಿದೆ ಅಂತ ಅನ್ನಿಸ್ತಾಯಿತ್ತು ಮನಸ್ಸಿಗೆ. ನನಗೆ ಅಷ್ಟು ಚೆನ್ನಾಗಾಗಿತ್ತು ಬಾತು. ನೀವು ಒಂದ್ಸಲ ಟ್ರೈ ಮಾಡಿ. ನಾನಿಲ್ಲಿ ಚೆನ್ನಾಗಿ ನೀರು ಕುದಿಬೇಕಾದ್ರೆ ಅಕ್ಕಿನ ತೊಳೆದು ಹಾಕ್ತಾಯಿದ್ದೀನಿ. ನನ್ನ ವೀಡಿಯೋನ ಅವರು ನಮ್ಮ ಚಿಕ್ಕಪ್ಪ ನೋಡಿ ಅಕ್ಕಿ ತೊಳೆದೇನೆ ಆಗ್ತಿದೆಯಲ್ಲ, ಅಕ್ಕಿ ತೊಳೆದ್ಬಿಟ್ಟು ಹಾಕು ಅಂತ ಸಜೆಸ್ಟ್ ಮಾಡಿದ್ರು. ತುಂಬ ಖುಷಿಯಾಯಿತು, ಯಾಕೆಂದರೆ ಅವ್ರು ನನ್ನ ವೀಡಿಯೋ ನೋಡಿದ್ರು ಅಂತೇಳಿ. ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ತಾಯಿರಿ ಅಂತೇಳಿ ಎಲ್ಲರ ಹತ್ರನೂ ತುಂಬ ಹೃದಯದಿಂದ ಕೇಳ್ಕೊತೀನಿ. ಏನೋ ಒಂದು ಹೊಸ ಪ್ರಯತ್ನವನ್ನು ನಾನು ಮಾಡ್ತಾಯಿದ್ದೀನಿ, ನಿಮ್ಮ ಸಪೋರ್ಟ್ ನನಗೆ ಸಿಗಲಿ ಅಂತೇಳಿ ನಾನು ನಿಮ್ಮನ್ನು ಕೇಳ್ಕೊತೀನಿ. ನನ್ನ ಫ್ರೆಂಡ್ ಕಾವ್ಯ ಅಂತೇಳಿ, ಅವಳನ್ನು ನಾವು ಗುಂಡು ಅಂತ ಕರಿತೀವಿ. ಅವಳಂತೂ ಎಷ್ಟು ಸಪೋರ್ಟ್ ಮಾಡ್ತಾಳೆ ನನ್ನ ಚಾನಲ್ಗೋಸ್ಕರ ಅಂದರೆ ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ. ಸಮ್ಟೈಮ್ ಅನಿಸುತ್ತೆ ಇಂಥವ್ರನ್ನೆಲ್ಲ ಪಡೆದಂತಹ ನಾವೇ ಲಕ್ಕಿ ಅಂತ ಅನಿಸುತ್ತೆ. ನೀವು ಅವರು ನಿಜವಾಗ್ಲೂ ನಾನು ಸಪೋರ್ಟ್ ಮಾಡ್ತಿರೋರಿಗೆ, ನನ್ನ ಚಾನಲ್ ನೋಡ್ತಿರೋರಿಗೆ ತುಂಬ ಹೃದಯದಿಂದ ಧನ್ಯವಾದಗಳನ್ನ ನಾನು ಹೇಳ್ತೀನಿ. ಅನ್ನವನ್ನು ಯಾವಾಗಲೂ ಪದೇ ಪದೇ ಕದರಬೇಡಿ. ನೀವು ಅಕ್ಕಿನ ಹಾಕಿದ್ಮೇಲೆ ಮ್ಯಾಕ್ಸಿಮಮ್ 2ರಿಂದ 3 ಅಥವಾ 4 ಸಲ ಮಾತ್ರ ಅಕ್ಕಿನ ಪಲ್ಟಾಯಿಸಿ ಮುಚ್ಚಬೇಕು. ಪದೇ ಪದೇ ತಿರುಗ್ತಾ ಇದ್ದರೆ ನಿಮ್ಮ ಅಕ್ಕಿ ಎಲ್ಲ ಒಡ್ಕೊಂಡು ನುಚ್ಚನ್ನು ಥರ ಆಗಿಬಿಡುತ್ತೆ. ಹಾಗಾಗಿ ಕಡಿಮೆ ಟೈಮಲ್ಲಿ ನಿಧಾನಕ್ಕೆ ಸಾಫ್ಟಾಗಿ ಅಡುಗೆನ ಅನ್ನವನ್ನು ತಿರುಗಿಸಿ ಅಂತ ನಾನು ನಿಮ್ಮ ಹತ್ರ ಕೇಳ್ಕೊತಾ ಇದ್ದೀನಿ. ಎಸ್, ಫೈನಲಿ ಬಾತ್ ರೆಡಿ ಆಗಿದೆ. ಎಷ್ಟು ಗಮ್ಮಂತಾಯಿತು ಅಂದರೆ ಬಾತು ನಿಜವಾಗ್ಲೂ ತುಂಬ ಗಮ್ಮಂತಾಯಿತು. ನಾನಂತೂ ಬಿಸಿ ಬಿಸಿ ಬಾತ್ ಹಾಕ್ಕೊಂಡು 2 ಸಲ ಹೊಟ್ಟೆ ತುಂಬ ಚೆನ್ನಾಗಿ ತಿಂದ್ಬಿಟ್ಟೆ. ನಾನು ಆ್ಯಕ್ಚುಲಿ ಅದು ತಿನ್ನಬೇಕಾದ್ರೆ ಎಷ್ಟು ರುಚಿಯಾಗಿತ್ತು ಅಂದರೆ ನೋಡಿ, ನಾನು ಚಟ್ನಿನೂ ಹಾಕ್ಕೊಂಡಿಲ್ಲ, ಮೊಸರು ಹಾಕ್ಕೊಂಡಿಲ್ಲ, ಅಷ್ಟು ಅದ್ಭುತವಾಗಿತ್ತು ರುಚಿ. ನಾನು ಮಾಡಿದ ಮೆಷರ್ಮೆಂಟು, ನಾನು ಏನೇನು ಹಾಕಿದ್ದೀನಿ ಅದೇ ಥರ ನೋಡ್ಕೊಂಡು ಹಾಕಿ. ನೀವು ಮಾಡೋ ಬಾತು ಸಹ ತುಂಬ ರುಚಿಯಾಗಿರುತ್ತೆ. ನೀವು ಮಾಡಿದ್ಮೇಲೆ ತಿಂದಮೇಲೆ ನಿಮಗೆ ಗೊತ್ತಾಗುತ್ತೆ ಹೇಗಿದೆ ಅಂತೇಳಿ. ಆರೋಗ್ಯವನ್ನು ಕಾಪಾಡ್ಕೊಳ್ಳಿ, ಒಳ್ಳೊಳ್ಳೆ ಅಡುಗೆಗಳನ್ನು ಮಾಡ್ಕೊಂಡು ಊಟ ಮಾಡಿ. ಥ್ಯಾಂಕ್ ಯು ಸೋ ಮಚ್.